ಮ್ಯಾಗಿ ಮತ್ತು ಬಿಸಿ ಬಿಸಿ ಟೀ. ವೈಶಾಲಿ, ಹೌಸ್ ಬ್ರೇಕ್ಫಾಸ್ಟ್? ಗೈಸ್, ಇವಾಗ ಬೇಲೂರು ರೀಚ್ ಆಗಿದ್ದೀವಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೊಸ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಇವತ್ತು ಬಂದುಬಿಟ್ಟು ನಾವು ಚಿಕ್ಕಮಗಳೂರು ಹೋಗ್ತಾ ಇದ್ದೀವಿ. ಹೌದು, ಬೆಂಗಳೂರಿಂದ ಚಿಕ್ಕಮಗಳೂರು ರೈಡು. ಗಂಟೆ ಇವಾಗ ಅರೌಂಡ್ 5 o'clock ಆಗಿದೆ. ಸೊ ಇದೊಂದು ಅರ್ಲಿ ಮಾರ್ನಿಂಗ್ ರೈಡ್ ಆಗಿರುತ್ತೆ. ಇವಾಗ 5 o'clock ಆಗಿದೆ. ಇವಾಗ ನಾವು ಬೆಂಗಳೂರಿಂದ ಬಿಡ್ತಿದ್ದೀವಿ ಈಗ. ಸೊ ಇಬ್ಬರು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಈ ಒಂದು ಮಾನ್ಸೂನ್ ರೈಡ್ಗೆ. ಸೊ ಈ ವಿಡಿಯೋದಲ್ಲಿ ಕೊನೆ ತನಕ ಇರ್ರಿ ಅಂತ ಹೇಳ್ತಾ ನಮ್ಮ ಈ ರೈಡ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ನೆಲಮಂಗಲ ಟೋಲ್ ರೀಚ್ ಆಗಿದ್ದೀವಿ. ಸೊ ಇದು ನಮ್ಮ ಫಸ್ಟ್ ಬ್ರೇಕ್. ಇಲ್ಲಿ ಟೀ ತೊಗೊಂಡಿದ್ದೀವಿ ಇವಾಗ. ಸೊ ಗಂಟೆ ಬಂದುಬಿಟ್ಟು ಇವಾಗ ಅರೌಂಡ್ 6:30 ಆಗಿದೆ. ಸೊ ಇದು ನಮ್ಮ ಫಸ್ಟ್ ಬ್ರೇಕ್ ಇವಾಗ. ಸೊ ಗೈಸ್, ಇವಾಗ ಯಡಿಯೂರು ಹತ್ರ ರೀಚ್ ಆಗಿದ್ದೀವಿ. ಕುಣಿಗಲಿಂದ ಒಂದು 10 kilometers ಆಚೆ ಇದೆ ಇದು. ಸೊ ಗಂಟೆ ಇವಾಗ ಅರೌಂಡ್ 7:30 ಆಗಿದೆ. ಇದು ನಮ್ಮ ಸೆಕೆಂಡ್ ಬ್ರೇಕ್. ಇನ್ನು ನೆಕ್ಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ನಾವೀಗ ಬ್ರೇಕ್ಫಾಸ್ಟ್ ಹೋಗ್ತೀವಿ. ಸೊ ಈ ವ್ಯೂ ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ಚಿಕ್ಕಮಗಳೂರು ಇನ್ನೂ ಒಂದು 4 hours ತೋರಿಸ್ತಾ ಇದೆ. ಅರೌಂಡ್ 180 kilometers ಇದೆ. ಸೊ ವೈಶಾಲಿ, ಹೌ ಆರ್ ಯು ಫೀಲಿಂಗ್? ತುಂಬಾ ಚೆನ್ನಾಗಿದೆ. ಇಲ್ಲಿರೋ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಸೊ ರೈಡನ್ನು ಇಬ್ಬರು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಅರೌಂಡ್ 7:30 ಆಗಿದೆ. ಮನೆಯಿಂದ ಬಿಟ್ಟು ಅರೌಂಡ್ 2 hours ಆಯ್ತು ಈಗ. ಸೊ ವಿ ಆರ್ ಆನ್ ರೈಟ್ ಟ್ರ್ಯಾಕ್ ಅನಿಸ್ತಾ ಇದೆ. ನೆಕ್ಸ್ಟ್ ಅರೌಂಡ್ 8:15 ಬ್ರೇಕ್ಫಾಸ್ಟ್. ಹೌದು, ಅರೌಂಡ್ 8:15 ಆಗಿ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಯಡಿಯೂರು ಹತ್ರ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಸೊ ಗೈಸ್, ಬನ್ನಿ ಆಗಿದ್ರೆ ನಮ್ಮ ಈ ಜರ್ನಿನ ಕಂಟಿನ್ಯೂ ಮಾಡೋಣ. Light up the night. Electric hearts in a city so bright. Hearts in a city so bright. ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಅಂತ ನಿಲ್ಲಿಸಿದ್ದೀವಿ. ಧ್ರುವತಾರೆ ಅಂತ ರೆಸ್ಟೋರೆಂಟ್ ಇವಾಗ ನೀವು ಹಿಂಗಡೆ ನೋಡ್ತಿರ್ಬೋದು. ಸೊ ಗಂಟೆ ಇವಾಗ ಅರೌಂಡ್ 8:10 ಆಗಿದೆ ಇವಾಗ. ಸೊ ಬ್ರೇಕ್ಫಾಸ್ಟ್ ಆಗಿದ್ರೆ ಮಾಡೋಣ.
streets where the neon glows. Every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples like ವೈಶಾಲಿ, ಹೌಸ್ ಬ್ರೇಕ್ಫಾಸ್ಟ್? ಚೆನ್ನಾಗಿದೆಯಾ? paint the struggle and climb. The clock keeps spinning but I'm owning my time. Words like puzzle pieces fitting tight in the rhyme. Snares punch louder than the city's own chime. Boom bap echoes through the alleys at night. ಸೊ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಇವಾಗ ಚಿಕ್ಕಮಗಳೂರು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋದು. ಅರೌಂಡ್ 150 ಕಿಲೋಮೀಟರ್ಸ್ ತೋರಿಸ್ತಾ ಇದೆ, ಅಂದರೆ ಅರೌಂಡ್ 2.5 ಅವರ್ಸ್ ಆಗುತ್ತೆ ಇಲ್ಲಿಂದ. ಸೊ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು ಇಲ್ಲಿ. ನೀವು ಕೂಡ ಬರ್ಬೋದು ಇಲ್ಲಿ, ಧ್ರುವತಾರೆ ಅಂತ ರೆಸ್ಟೋರೆಂಟ್. ತುಂಬಾ ಚೆನ್ನಾಗಿದೆ ಇಲ್ಲಿ. ಸರ್ವಿಸ್ ಕೂಡ ಸ್ವಲ್ಪ ಡಿಲೇ ಅನಿಸ್ತು, ಅಂದರೆ ವೀಕೆಂಡ್ ಅಲ್ವಾ, ಅದಕ್ಕೆ ಸ್ವಲ್ಪ ಕ್ರೌಡ್ ಇತ್ತು. ಸೊ ಬನ್ನಿ ಗೈಸ್, ಆಗಿದ್ರೆ ನಮ್ಮ ಈ ಜರ್ನಿನ ಕಂಟಿನ್ಯೂ ಮಾಡೋಣ ಆಗಿದೆ. Shadows creeping round the block at night. Deep bass banging feels just right. Strong vibes rolling, drum line heavy. This groove's alive, keep your tempo steady. Feel the heat, let it rise in your chest. Bounce to the rhythm, no need for rest. Groove so fierce, gonna light the streets. We own the night, feel the heat. ಸೊ ಗೈಸ್, ಇವಾಗ ಎಕ್ಸಾಕ್ಟ್ 11 o'clock ಆಗಿದೆ. ಸೊ ಇವಾಗ ನಾವು ಹಾಸನ್ ಕ್ರಾಸ್ ಆಗಿ ನಿಯರ್ ಟು ಬೇಲೂರು ಇದ್ದೀವಿ. ಇನ್ನೊಂದು 30 ಮಿನಿಟ್ಸಲ್ಲಿ ಬೇಲೂರು ರೀಚ್ ಆಗಿಬಿಡ್ತೀವಿ. ಹೌದು, ಈ ವ್ಯೂ ತುಂಬ ಚೆನ್ನಾಗಿದೆ ನೋಡಿ, ಬ್ಯಾಕ್ಗ್ರೌಂಡ್ ವ್ಯೂ. ಸೊ ಚಿಕ್ಕಮಗಳೂರಿಗೆ ಇನ್ನೂ ಅರೌಂಡ್ 1 hour ತೋರಿಸ್ತಾ ಇದೆ. ಸೊ ಗೈಸ್, ಫೈನಲಿ ನಾವು ಚಿಕ್ಕಮಗಳೂರು ರೀಚ್ ಆದ್ವಿ. ನಾವು ರೂಮ್ ಕೂಡ ಚೆಕ್ ಇನ್ ಮಾಡಿದ್ವಿ. ಸೊ ಇವಾಗ ನೀವು ನೋಡ್ತಿರ್ಬೋದು, ಇದೇ ನಮ್ಮ ರೂಮ್ ಹೀಗಿದೆ. ಸೊ ಇದನ್ನು ನಾವು ಅಗೋಡಾಯಿಂದ ಬುಕ್ ಮಾಡಿದ್ವಿ. ಸೊ ಅರೌಂಡ್ 3500 ಏನೋ ನಮಗೆ 2 ನೈಟ್ಸ್ಗೆ ಕಾಸ್ಟ್ ಆಯಿತು. ತುಂಬ ಚೆನ್ನಾಗಿದೆ ಇದು ರೂಮ್ ಕೂಡ. ಇವಾಗ ನೀವು ನೋಡ್ತಿರ್ಬೋದು, ಇದೇ ನಮ್ಮ ರೂಮ್. ಸೊ ಗೈಸ್, ನಾವೀಗ ರೂಮಿಗೆ ಬಂದು ಚೆಕ್ ಇನ್ ಎಲ್ಲ ಆದ್ವಿ, ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆದ್ವಿ ಬಂದು. ಸೊ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ, ನಾವಿವಾಗ ಊಟಕ್ಕೆ ಹೋಗ್ತೀವಿ. ಸೊ ಊಟ ಆದಮೇಲೆ ನಾವು ಮುಳ್ಳಯ್ಯನಗಿರಿ ಹೋಗೋದು. ಸೊ ಇಟ್ ವಿಲ್ ಬಿ ಅ ಗುಡ್ ರೈಡ್ ಅನಿಸುತ್ತೆ. ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಆಗಿದ್ರೆ ನಮ್ಮ ಈ ಜರ್ನಿನ ಕಂಟಿನ್ಯೂ ಮಾಡೋಣ. ಸೊ ಗೈಸ್, ಇವಾಗ ಲಂಚ್ಗೆ ಬಂದಿದ್ದೀವಿ. ಹನುಮಂತು ದೊಣ್ಣೆ ಬಿರಿಯಾನಿ ಅಂತ ಚಿಕ್ಕಮಗಳೂರು ಸಿಟಿಲಿದೆ ಇದು. ಫುಡ್ ಆರ್ಡರ್ ಮಾಡಿದ್ದೀವಿ.
ವೇಟ್ ಮಾಡೋದು. ಸೊ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ, ಚಿಕನ್ ಸುಕ್ಕ ಮಾಡಿದ್ದೀವಿ, ಮತ್ತು ಅಕ್ಕಿ ರೊಟ್ಟಿ. ಸೊ ವೇಟ್ ಇಷ್ಟು ಮಾಡ್ತಾ ಇದ್ದೀವಿ. ತಿಂದ್ಬಿಟ್ಟು ಮುಳ್ಳಯ್ಯನಗಿರಿ ಹೋಗೋ ಪ್ಲ್ಯಾನ್ ಇದೆ. ಸೊ ಇದಾದಮೇಲೆ ಮುಳ್ಳಯ್ಯನಗಿರಿ ಹೋಗೋದು. ಸೊ ಸೊ ಇವಾಗ ನಾವು ಮುಳ್ಳಯ್ಯನಗಿರಿ ಹೋಗ್ತಾ ಇದ್ದೀವಿ. ತುಂಬ ಮಳೆ ಇದೆ ಚಿಕ್ಕಮಗಳೂರಲ್ಲಿ. ಇವಾಗ ನೀವು ನೋಡ್ತಿರ್ಬೋದು. ಆಸಮ್ ವೆದರ್ ಇದೆ, ಆಸಮ್ ವೆದರ್ ಕೂಡ. ಮಳೆ ಬರ್ತಾ ಇದೆ. ಬಟ್ ಆದರೂ ನಮ್ಮ ಜರ್ನಿ ನಿಲ್ತಾ ಇಲ್ಲ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಗೈಸ್ ಇವಾಗ ಮಳೇಲಿ ಸಿಕ್ಕಾಕೊಂಡಿದ್ದೀವಿ. ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ಸ್ ಇದೆ ಇವಾಗ ಮುಳ್ಳಯ್ಯನಗಿರಿ ಪೀಕ್ ರೀಚ್ ಆಗೋಕ್ಕೆ. ನಮ್ಮ ಬೈಕಲ್ಲಿದೆ, ನೀವು ನೋಡ್ತಿರ್ಬೋದು. ಸೊ ಸ್ವಲ್ಪ ಹೊತ್ತು ಇಲ್ಲೇ ವೇಟ್ ಮಾಡಿ, ಸ್ವಲ್ಪ ಮಳೆ ನಿಂತ ನಂತರ ಮತ್ತೆ ಹೊರಡ್ತೀವಿ. ಬಟ್ ಈ ಒಂದು ಮೆಮೊರೀಸ್ ಮಾತ್ರ ತುಂಬ ಮೆಮೊರೇಬಲ್ ಅಂತ ಅನಿಸುತ್ತೆ. ಇವೆಲ್ಲ ಮೆಮೊರೀಸು. ಚಿಕ್ಕಮಗಳೂರು ವೆದರ್ ಕಂಡೀಷನ್ ಬೇಕಿದ್ರೆ ಆಸಮ್, ತುಂಬಾ ಚೆನ್ನಾಗಿದೆ. ನೀವೇನಾದರೂ ಚಿಕ್ಕಮಗಳೂರು ಪ್ಲ್ಯಾನ್ ಮಾಡ್ತಿದ್ರೆ ಮಾನ್ಸೂನ್ ರೈಡ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀವಿ. ತುಂಬ ವರ್ತ್. ಬಟ್ ಏನಂದರೆ ಎಲ್ಲ ನೀವು ಪ್ರಿಪೇರ್ ಆಗಿ ಬರಬೇಕು. ನಿಮ್ಮ ರೇನ್ ವೇರ್ಸು ಮತ್ತು ಪ್ರಾಪರ್ ಬೈಕ್ ಕಂಡೀಷನ್ಸ್ ಎಲ್ಲ. ಅಂದರೆ ಇಲ್ಲಿ ಯಾವಾಗ ಮಳೆ ಬರುತ್ತೆ ಅಂತಲೇ ಹೇಳಲಿಕ್ಕಾಗಲ್ಲ. ಹೌದು. ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಮಳೆ ಇರಲಿಲ್ಲ, ಇವಾಗ ಸಡನ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತಿಲ್ಲಿ. ಹೋಗೋಣ, ಹೋಗುವ. ಬಿಡುವ. ಸೊ ಗೈಸ್, ಇವಾಗ ಯಾವುದು ಮುಳ್ಳಯ್ಯನಗಿರಿ ಪೀಕಲ್ಲಿದ್ದೀವಿ. ಶೀತಲಾಯನಗಿರಿ. ಶೀತಲಾಯನಗಿರಿ. ಬಟ್ ಇಲ್ಲಿಂದ ಮತ್ತೆ ಬೈಕ್ ಯಾವುದು ಹೋಗೋದಿಲ್ಲ. 2 ಕಿಲೋಮೀಟರ್. ಇನ್ನೊಂದು 2 ಕಿಲೋಮೀಟರ್ ಇದೆ. ಸೊ ನಾವು ಜೀಪ್ ಮೇಲೆ ಹೋಗ್ಬೇಕಂತ ಇಲ್ಲಿಂದ. ಆ್ಯಂಡ್ ಒಂದು ಶಾಪ್ ಹತ್ರ ನಿಲ್ಲಿಸಿದ್ದೀವಿ. ಮ್ಯಾಗಿ ಪ್ರೋಗ್ರಾಮ್ ಇದೆ. ಅಷ್ಟೊತ್ತು ತುಂಬ ಮಳೆ ಇತ್ತು. ಇವಾಗ ಸಿಕ್ಕಾಪಟ್ಟಿ ಚಳಿ ಬೇರೆ. ತುಂಬಾ ಫಾಗ್ ಉಂಟು. ಬಿಸಿ ಬಿಸಿ ಮ್ಯಾಗಿ ಮತ್ತು ಬಿಸಿ ಬಿಸಿ ಟೀ ಹಾಗೆ ಬಜ್ಜಿ ತಿಂದ್ವಿ. ಈಗ ಇಲ್ಲಿಂದ ಜೀಪಿಗೆ ಹೋಗಬೇಕು. ಜೀಪಲ್ಲಿ ಮೇಲ್ಗಡೆ ಮುಳ್ಳಯ್ಯನಗಿರಿ. ಇಷ್ಟೊತ್ತು ಮಳೆ ಇರಲಿಲ್ಲ, ಈಗ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸೊ ಇವಾಗ ಮುಳ್ಳಯ್ಯನಗಿರಿ ಪೀಕ್ ಹತ್ತುತ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ಎಷ್ಟು ಮಳೆ ಇದೆ ಇಲ್ಲಿ. ಫುಲ್ ಫಾಗ್, ಏನು ಕೂಡ ಕಾಣಲ್ಲ. ಪೂರ್ತಿ ಫಾಗಲ್ಲೇ ತುಂಬಿಕೊಂಡಿದೆ. ನೀವು ನೋಡ್ತಿರ್ಬೋದು ಈ ಕಡೆ. ತುಂಬಾ ಚಳಿ ಇದೆ ಇಲ್ಲಿ. ಆ್ಯಂಡ್ ಅದೇ ಮಳೆಲೇ ಎಲ್ಲರೂ ಸಹ ಹೋಗ್ತಿದ್ದಾರೆ ನೋಡಿ. ಸೊ ಗೈಸ್, ಇವಾಗ ಮುಳ್ಳಯ್ಯನಗಿರಿ ಬಂದು ನೋಡಿದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸು. ಬಟ್ ವ್ಯೂ ಪಾಯಿಂಟ್ಸ್ ಎಲ್ಲ ನನಗೇನು ನೋಡೋಕ್ಕೆ ಸಿಗಲಿಲ್ಲ. ತುಂಬ ರೇನ್ ಮತ್ತು ತುಂಬ ಫಾಗ್ ಇದೆ. ಇವಾಗ ನೀವು ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ. ತುಂಬಾ ಫಾಗ್ ಇದೆ. ಸೊ ನಾವು ಕೂಡ
ಪೀಕ್ವರೆಗೂ ಹೋಗ್ಲಿಕ್ಕೂ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಗೈಸ್, ಹೀಗಿತ್ತು ನಮ್ಮ ಈ ಒಂದು ಅಮೇಝಿಂಗ್ ಆ್ಯಂಡ್ ಬ್ಯೂಟಿಫುಲ್ ಡೇ 1 ಆಫ್ ಚಿಕ್ಕಮಗಳೂರು ರೈಡ್. ಸೊ ಇದರೊಂದಿಗೆ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.